ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದಾರೆ. ನಾನಂತೂ ತುಂಬಾ ಚೆನ್ನಾಗಿದೆ. ನೀವೆಲ್ಲ ಹೇಗಿದ್ದಾರೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಸೊ ನನ್ನ ಚಾನಲ್ ಹೊಸದಾಗಿ ಯಾರನ್ನು ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಆಯಿತಾ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಇದು ಬರ್ತ್ಡೇ ಸೆಲೆಬ್ರೇಷನ್ ಪಾರ್ಟ್ 2 ಬ್ಲಾಗ್ ಗಾಯ್ಸ್. ಈವ್ನಿಂಗಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಲೂನ್ಸ್ ಎಲ್ಲ ಇಲ್ಲಿ ಕಟ್ತಾ ಇದ್ವಿ, ಲೈಟಾಗಿ ಇಲ್ಲಿ ಡೆಕೋರೇಷನ್ ಮಾಡಿ ಕೇಕ್ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಹಾಗೆ ಕೂತ್ಕೊಂಡು ಮಾಡ್ತಾಯಿದ್ವಿ ಗೈಸ್. ಸೊ ಇಗ್ನೋರ್ ಮಾಡಿ, ಬ್ಯಾಕ್ ಸೈಡೆಲ್ಲ ಸ್ವಲ್ಪ ಮೆಸ್ಸಿ ಆಗಿದೆ. ಇವರೆಲ್ಲ ಇಲ್ಲಿ ಆಟ ಆಡ್ತಾಯಿದ್ರು, ಬೆಲೂನ್ಸ್ ನಾನು ಇಲ್ಲಿ ಊದ್ತಾ ಇದ್ದರೆ. ಸೊ ವೈನಿಯಲ್ಲಿ ಕೂತ್ಕೊಂಡು ತಮಾಷೆ ಮಾಡ್ತಾಯಿದ್ರು, ನಕ್ಕಂತ ಇದೆ. ಸೊ ನಾನು ಹೋಗಿ ಹಾಗೆ ಸ್ವಲ್ಪ ರೆಡಿಯಾಗಿ ಬಂದೆ. ಇವರಿಲ್ಲಿ ಡೆಕೋರೇಷನ್ ಮಾಡ್ತಾಯಿದ್ರು, ಶರ್ರಲ್ಲಿ ಕೂತ್ಕೊಂಡು ಬೆಲೂನ್ಸ್ ಎಲ್ಲ ಕಟ್ಟಿ ಕೊಡ್ತಾಯಿದ್ಲು. ಹಾಗೆ ನಾನು ಒಂದು ರೆಡಿಯಾಗಿ ಬರೋಣ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿ ರೆಡಿಯಾಗಿ ಬಂದೆ ಗೈಸ್. ಇಲ್ಲಿ ಇವರು ಡೆಕೋರೇಷನ್ ಮಾಡ್ತಾಯಿದ್ರು, ಚೆನ್ನಾಗಿತ್ತು ಡೆಕೋರೇಷನ್ ಎಲ್ಲ. ತುಂಬ ಇಷ್ಟ ಆಯಿತು. ಲೈಟಾಗಿ ಸಿಂಪಲ್ ಯಾಕಂತ ಇತ್ತು. ನಾನು ಈ ಥರ ರೆಡಾಗಿದ್ದೀನಿ, ಅವಳು ಶರ್ರು ಈ ಥರ ರೆಡಾಗಿದ್ದಾಳೆ. ನಮ್ಮ ವೈನಿ ಸಾರಿ ಚೆನ್ನಾಗಿದೆ ಅಲ್ಲ, ಈ ಬ್ಲೂ ಕಲರ್ ತುಂಬಾ ಇಷ್ಟ ಅವ್ರದ್ದು. ಹಾಂ ಆಯ್ತು ಅಷ್ಟೇ. ಶರ್ರು ನಗುಮ್ಮ. ಡೆಕೋರೇಷನ್ ಎಲ್ಲ ಆಯಿತು ಗೈಸ್, ಎಲ್ಲ ರೆಡಿಯಾಗಿ ಬಂದ್ವಿ. ಇಲ್ಲಿ ಕೇಕ್ನ ರೆಡಿ ಮಾಡ್ತಾಯಿದ್ವಿ. ಇಲ್ಲಿ ಫ್ರಿಜ್ಜಲ್ಲಿ ತಂದು ಇಟ್ಟಿದ್ವಿ, ಆರ್ಡರ್ ಮಾಡಿದ್ವಿ. ಬಟ್ ಆ ಕೇಕ್ ಏನೇನಿಲ್ಲ ಗೈಸ್, ಅಸಲು ಚೆನ್ನಾಗಿಲ್ಲ ಕೇಕು. ಜಸ್ಟ್ ಕೇಕ್ ಮೇಲೆ ಶುಗರ್ ಸಿರಪ್ ಆ್ಯಂಡ್ ಮೇಲೆ ಕೋಟಿಂಗ್ ಬೇಸ್ಕಂತ ಇದ್ದಾರೆ, ಡಾರ್ಕ್ ಪಿಂಕ್. ಅವೇನು ಶರ್ರಿಗೆ ಡ್ರೆಸ್ ಡಾರ್ಕ್ ಪಿಂಕ್ ಚೆನ್ನಾಗಿ ಕಾಣ್ತದ. ಇಲ್ಲಿ ನೋಡಿ ಅಪ್ಪ ಮಗಳು ಫೋಟೋ ತೆಗೆಸ್ಕೊತಾ ಇದ್ರು. ಹಂಗೆ ತೆಗಿ ಅಂತ ಇವರು ಹೇಳ್ತಾಯಿದ್ರು. ಸೊ ಅವಳಿಗೆ ಆ ಡ್ರೆಸ್ ತುಂಬಾ ಇಷ್ಟ ಆಯಿತು ಅನಿಸುತ್ತೆ ಗ್ಯಾಸ್. ತುಂಬ ಖುಷಿ ಇದ್ಲು ಅವಳು ಆ ಡ್ರೆಸ್ಸಲ್ಲಿ. ಬಟ್ ಚುಚ್ಚುತ್ತಂತೆ ಎಲ್ಲೂ ಹೇಳಿಲ್ಲ, ಫುಲ್ ಕಂಫರ್ಟಬಲ್ ಆಗಿ ಇದ್ಲು, ಏನೂ ಆಟ ಮಾಡಿಲ್ಲ ಅವಳು ಆ ಡ್ರೆಸ್ಸಲ್ಲಿ. ಪಿಂಕ್ ಕಲರ್ ತೊಗೊಂಡು ಅಂತ ಹೇಳ್ಬಿಟ್ಟು ಪಿಂಕ್ ಕಲರ್ ಈ ಸಾರಿ ಟ್ರೈ ಮಾಡಿದ್ವಿ. ಲಾಸ್ಟ್ ಇಯರ್ ಬ್ಲಾಗ್ನು ಅಪ್ಲೋಡ್ ಮಾಡಿದ್ವಿ ಗೈಸ್. ಅದು ಫಸ್ಟ್ ಇಯರು ಹ್ಯಾಪಿ ಬರ್ಡೇ. ಅದು ಫಸ್ಟ್ ಇಯರ್ ನಮಗೆ ಸ್ವಲ್ಪ ಹೊರಗಡೆ ಆಚೆ ಹೋಗಿ ಮಾಡ್ಕೊಂಡಿದ್ವಿ ನಾವು ಅದನ್ನು. ಆವತ್ತಿಂದ ಕಲರ್ ಬಂದುಬಿಟ್ಟು ಬೇರೆ ಲ್ಯಾವೆಂಡರ್ ತೊಗೊಳ್ಳೋಂತ ಫಿಕ್ಸ್ ಆಗಿದ್ವಿ. ಸೊ ಆ ಕಲರ್ ತೊಗೊಂಡ್ವಿ. ಆ ಕಲರ್ ಆದಮೇಲೆ ನೆಕ್ಸ್ಟ್ ಇಯರ್ ಈ ಪಿಂಕ್ ತೊಗೊಳ್ಳೋಂತ ಅಂದ್ಕೊಂಡಿದ್ವಿ. ಪಿಂಕಲ್ಲೇ ನಾವು ಹುಡುಕಿದ್ದು, ಪಿಂಕಲ್ಲೇ ಬರ್ಡೇ ಬೇಬಿ ಗರ್ಲ್ ಥರನೇ ಆ ಶೇಡಲ್ಲೇ ನಮಗೆ ಸಿಕ್ತು. ಡ್ರೆಸ್ ಮಾತ್ರ ಸೂಪರಾಗಿತ್ತು ಗೈಸ್. ಅವಳು ಹೇಗೆ ಕಾಡ್ತಾ ಇದ್ದಾಳೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ಆಲ್ ಯುವರ್ ವಿಶಸ್ ಗೈಸ್. ಯಾರೆಲ್ಲ ವಿಶ್ ಮಾಡಿದ್ರೆ ತುಂಬ ಥ್ಯಾಂಕ್ಸ್. ಸ್ವಲ್ಪ ಹಾಗೆ ಫೋಟೋಸ್ ತೆಕ್ಕೊಂಡು ಕೇಕ್ ಕಟ್ಟಿಂಗ್ ಸ್ಟಾರ್ಟ್ ಮಾಡಿದ್ವಿ ಗೈಸ್. ಅಲ್ಲಿ ಅವಳು ಅದು ಹಚ್ಬೇಕಾದ್ರೆ ಸೊ ಬೈ ಬೀಳ್ತಾಳೆ ಅಂತ ಹೇಳ್ಬಿಟ್ಟು ನಾನು ಪಕ್ಕಕ್ಕೆ ಕೂತ್ಕೊಂಡು ಅವಳು ನೋಡ್ಕೊತಾ ಇದ್ದೆ. ಬಟ್ ಹಂಗೆಲ್ಲ ಸ್ಪಾರ್ಕ್ ಬಂದಮೇಲೆ ಅವಳು ಹಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಇವಾಗ ಚೆನ್ನಾಗಿದ್ದಾಳೆ ಅಂತ ಹೇಳ್ಬಿಟ್ಟು ಮತ್ತು ಆಮೇಲೆ ಹತ್ಬಿಟ್ರೆ ಅವಳು ನಾನ್ ಸ್ಟಾಪಿಂದ ಹತ್ಬಿಡ್ತಾಳೆ ಅವಳು. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ, ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹತ್ತೆ ತುಂಬಿರಲಿ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೋಡಿ, ಆ ಸ್ಪಾರ್ಕ್ ಬಂದ ತಕ್ಷಣ ಅವಳು ಬೈ ಬಿದ್ದುಬಿಟ್ಲು. ಸೊ ಹಾಗಾಗಿ ನಾನು ಬಗ್ಲೇ ಕೂತ್ಕೋಬೇಕಾಗಿತ್ತು. ಅವಳು ತುಂಬಾ ಖುಷಿಯಿಂದ ಅಲ್ಲಿ ನೋಡ್ತಾ ಇಲ್ಲ, ನಾವು ಗಟ್ಟಿ ಕೂಗ್ತಾ ಇದ್ವಿ ಹ್ಯಾಪಿ ಬರ್ಡೇ ಅಂತ ಹೇಳ್ಬಿಟ್ಟು. ಅವಳು ಅದನ್ನು ನೋಡಿ ಮನೆ ಮರೆತುಬಿಟ್ಲು. ಸೊ ಹಾಗಾಗಿ ಅವಳು ಏನು ಆಗ್ತಿಲ್ಲ ಅವಳಲ್ಲಿ. Happy birthday to you, happy birthday to you, happy birthday, happy birthday, happy birthday. ಚೆನ್ನಾಗಿ ಕಟ್ ಮಾಡಮ್ಮ, ಕಟ್ ಮಾಡಿ ಮೇಲಿನ ಲೇಯರ್ ತೆಗೆದು ಮಮ್ಮಿಗೆ ತಿನ್ಸಿ. ದೊಡ್ಡ ಪೀಸ್ ಕಟ್ ಮಾಡಮ್ಮ, ದೊಡ್ಡ ಕಟ್ ಮಾಡಿ ಪರವಾಗಿಲ್ಲ. ದೊಡ್ಡದು ಕಟ್ ಮಾಡ್ಬೇಕಮ್ಮ, ಅಷ್ಟು ಸಣ್ಣದಾದ್ರೆ ಮಮ್ಮಿಗೆ ತಿನ್ಸಕ್ಕ. ಏನಮ್ಮ
ಹ್ಯಾಪಿ ಬರ್ಡೇ ಟು ಯು ಒಂದು ಫೋಟೋ ತೆಗಿತೀನಿ ಹಂಗೆ ಇವಾಗ ವಿಡಿಯೋ ಮಾಡೀನಿ. ಮಾಡಿ ವಿಡಿಯೋ ಫೋಟೋ ತೆಗಿತೀನಿ ರೀ ಒಂದು ನಿಮಿಷ ಇವಾಗ. ಸೊ ಫಸ್ಟು ಶರ್ವಾನಿ ಕಟ್ ಮಾಡಿದ್ಲು ಗೈಸ್. ಅದಾದ ನಂತರ ನಾವೆಲ್ಲೂ ವೈಶು ಕಟ್ ಮಾಡಿಸ್ತಾ ಇದ್ವಿ. ತುಂಬ ಖುಷಿಯಿಂದ ಪಟ ಅಂತ ಕಟ್ ಮಾಡಿದ್ಲು ಅವಳು ವೈಶು. ಸೊ ಕೇಕ್ ತಿನ್ನಿಸಿ ಅಂತ ಇದ್ಲು ಅವಳು. ಕೇಕ್ ಅಂದರೆ ತುಂಬ ಇಷ್ಟ ವೈಶುಗೆ. ಸೊ ಇಲ್ಲಿ ಕಟ್ ಮಾಡಿಸಿ ಕೇಕ್ ತಿನ್ನಿಸ್ತಾ ಇದ್ವಿ. ಹಾಗೆ ಒಂದೆರಡು ಫೋಟೋ ತೆಕ್ಕೊಂಡು ಆ ಥರ ಆವತ್ತಿನ ದಿನ ಈ ಥರ ಇತ್ತು ಗೈಸ್. ತುಂಬಾ ಖುಷಿಯಿಂದ ನಾರ್ಮಲ್ಲಾಗಿ ಇದರಲ್ಲೇ ಸೆಲೆಬ್ರೇಷನ್ ಮಾಡ್ಕೊಂಡಿವಿ. ಸೊ ಶರ್ವಾಣಿ ಇದ್ಲಿ ಈ ವರ್ಷ ಅದೇ ನಮಗೆ ನಮ್ಮ ಜೊತೆ ಬರ್ತ್ಡೇ ಸೆಲೆಬ್ರೇಷನ್ಗೆ ಅದು ನಮಗೆ ಬಿಗ್ ಸರ್ಪ್ರೈಸ್ ಅನ್ನೋ ಮಾತು. ಅದು ತುಂಬ ಖುಷಿಯಿಂದ ನಾವು ಅವತ್ತು ಈ ವರ್ಷ ಈ ಥರ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ ನಾವು. ಬರ್ತ್ಡೇ ಬ್ಲಾಗ್ ಈ ಥರ ಪಾರ್ಟ್ 2 ಆಗಿರುತ್ತೆ ಗೈಸ್. ಪಾರ್ಟ್ 1 ಯಾರೆಲ್ಲ ನೋಡಿಲ್ಲ ಅಂತಂದರೆ ಗೋ ಇನ್ ಚೆಕ್ ಇಟ್ ಔಟ್. ನಾನು ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಿ. ಪಾರ್ಟ್ 1 ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಪಾರ್ಟ್ 2 ಕೂಡ ಚೆನ್ನಾಗಿದೆ. ಕೊನೆವರೆಗೂ ನೋಡಿ. ಯಾರೆಲ್ಲ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮಗೆ ಐ ಹೋಪ್ ಇಷ್ಟ ಆಗುತ್ತೆ ಅನಿಸುತ್ತೆ. ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಹಾಗೆ ಸೆಲೆಬ್ರೇಷನ್ ಎಲ್ಲ ಆದಮೇಲೆ ಕೆಲವೊಂದು ಫೋಟೋಸ್ ತೆಕ್ಕೊಂಡು ಹಾಗೆ ನೈಟ್ ಡಿನ್ನರ್ ಮಾಡಬೇಕಿತ್ತು. ಕೇಕ್ ತಿನ್ಕೊಂಡು ಅವತ್ತಿನ ನೈಟೇ ಬಿಡಬೇಕು ವೈನಿಯವ್ರ ಊರಿಗೆ. ಸೊ ನೆಕ್ಸ್ಟ್ ಡೇಯಿಂದ ಅವ್ರಿಗೆ ಕಾಲೇಜ್ ಇರುತ್ತಲ್ವ. ಸೊ ಹಾಗಾಗಿ ಈ ಥರ ಸೆಲೆಬ್ರೇಷನ್ ಆಯಿತು ಗೈಸ್. ನಿಮ್ಗೆ ಇಷ್ಟ ಆಯಿತಾ? ಸೊ ಇನ್ನೂ ಏನಾದರೂ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ನಿಮಗೆ ಅನಿಸಿಕೆ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ನೆಕ್ಸ್ಟ್ ಇಯರ್ ಮೇ ಬಿ ನಾವು ಅದನ್ನು ಟ್ರೈ ಮಾಡ್ತೀವಿ.黑暗渐渐消散，曙光在天边浮现，新的一天即将到来，遗忘的种子在心中发芽，黎明的曙光照亮了世界，我们手牵手迎接新的一天。ಹೇಗೆ ಅನಿಸ್ತು ಆಯಿತು ಬರ್ಡೇ ಪಾರ್ಟಿ? ಫಸ್ಟ್ ಟೈಮ್ ಮನೆಯಲ್ಲಿ ಮಾಡ್ಕೊಂಡಿದ್ದೀವಿ. ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಇದರಲ್ಲೇ ಮಾಡ್ಕೊಂಡಿದ್ದೀವಿ ಅಷ್ಟೇ. ಗೊತ್ತಿಲ್ಲ ಅಲ್ಲ, ಅದಕ್ಕೆ ಗೊತ್ತಿತ್ತು ಅದು. ಹೇಳಿ ಹೇಗೆ ಅನಿಸ್ತು? ಚೆನ್ನಾಗಿತ್ತು, ಸೂಪರ್ ಆಗಿತ್ತು, ಚೆನ್ನಾಗಿತ್ತು. ಯಾವಾಗಲೇ ನೆನಪಿರ್ತಾ ಇದ್ದು. ಇದರಲ್ಲೇ ಸಿಂಪಲ್ ಆಗಿ ಮಾಡ್ಕೊಂಡಿದ್ದೀವಿ. ಸಿಂಪಲ್ ಆಗಿ ಬರೋದಿಲ್ಲ, ಚೆನ್ನಾಗಿತ್ತು. ನೆನಪಿರುತ್ತೀರಿ ಯಾವಾಗಲೂ. ಹೌದು, ಭಾಳ ವರ್ಷಗಳೇ ಆಯಿತು. 5 ವರ್ಷಕ್ಕೆ ಅವಳು ಮಾಡಿದ್ದು. ತುಂಬ ಖುಷಿ ಆಯಿತು ಗೈಸ್. ಹಿಂಗಾಯಿತು ಪಾರ್ಟಿ ನಮ್ಮದು. ಹೇಗಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ತುಂಬಾ ಎಂಜಾಯ್ ಮಾಡಿದ್ವಿ. ಇದ್ದಿದ್ರಲ್ಲೇ ಸ್ವಲ್ಪ ಸಿಂಪಲ್ಲಾಗಿ ಪಾರ್ಟಿನ ಮಾಡ್ಕೊಂಡ್ವಿ ಮನೆಯಲ್ಲೇ. ಇದೇ ಮಂತಲ್ಲಿ ಇನ್ನು 2 ಈವೆಂಟ್ಸ್ ಇದ್ದಾವೆ. ಅದು ನಮ್ಮ ಯಜಮಾನ್ ಸೊ ಈ ಮಂತಲ್ಲಿ ಇನ್ನು 2 ಈವೆಂಟ್ಸ್ ಇದ್ದಾವೆ. ಇನ್ನು ಔಟ್ಡೋರ್ ವೀಡಿಯೋಸ್ ಬರ್ತವೆ. ಓಕೆ, ಅದನ್ನು ಸೆಲೆಬ್ರೇಷನ್ ಮಾಡ್ತೀವಿ, ಮಾಡ್ಕೊತೀವಿ ಸಿಂಪಲ್ಲಾಗಿ. ಸೊ ಅವ್ರು ಊರಿಗೆ ಹೊಡ್ತಾ ಇದ್ದಾರೆ. ಸೇ ಬಾಯ್, ಹ್ಯಾಪಿ ಜರ್ನಿ. ಸೊ ಬೇಜಾರಾಗ್ತಾ ಇದೆ ಸ್ವಲ್ಪ. 1 ವಾರ ಆಯಿತು, ಮತ್ತು ನಾಳೆ ಎದ್ದು ಬೋರ್ ಅಂದರೆ ಬೋರ್ ಆಗುತ್ತೆ. ಇಬ್ಬರೇ ಇದ್ದಿದ್ದು. ಸೊ ಹಾಗೆ ನಾಳೆ ಎದ್ದು ಇವರು ನೋಡ್ಕೋಬೇಕು ಬಂದು ಯಾರಿದ್ದಾರೆ ಅಲ್ಲ ವೇಣಿ. ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಓಕೆ, ಮತ್ತೆ ಮುಂದಿನ ವಿಡಿಯೋಲಿ ಮತ್ತೆ ಸಿಗ್ತೀನಿ ನಿಮಗೆ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು, ಬಾಯ್ ಬಾಯ್ ಎಲ್ಲರಿಗೂ ಬಾಯ್.
ಸೊ ಸೆಲೆಬ್ರೇಷನ್ ಎಲ್ಲ ಮುಗಿದ ಮೇಲೆ ವೈನಿ ಅವತ್ತಿನ ದಿನ ನೈಟ್ ಬಿಡಬೇಕಂತ ಹೇಳಿದ್ನಲ್ಲ ಗೈಸ್. ಸೊ ಹಾಗಾಗಿ ಬಸ್ ಇರೋದು 10:30ಗೆ. ಸೊ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ರೆಡಿ ಆಗಿಬಿಟ್ಟು ಅವರು ಡ್ರೆಸ್ ಚೇಂಜ್ ಮಾಡಿಕೊಂಡು ರೆಡಿ ಆದರು. ಸೊ ನಾವು ಅರ್ಶಿನ ಕುಂಕುಮ ಕೊಡಬೇಕಲ್ವಾ. ಸೊ ಅವರಿಗೆ ಅರ್ಶಿನ ಕುಂಕುಮ ಕೊಟ್ಟು ಸೀರೆ ಇಟ್ಟೆ ಗೈಸ್. ಅವರು ಯಾವಾಗ ಬಂದರು ನಮ್ಮ ಮನೆಗೆ, ಸೊ ಅವ್ರ ತಮ್ಮನ ಮನೆಗೆ ನಾವು ಸ್ಯಾರಿ ಇಟ್ಟೇ ಇರ್ತೀವಿ ಗೈಸ್. ಸೊ ಅವರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಹಾಗಾಗಿ ಅವರಿಗೆ ಸ್ಯಾರಿ ಇಟ್ಟು ಹೂವನ್ನು ಕೊಟ್ವಿ. ಹೂವನ್ನು ಸ್ಯಾರಿ ಕೊಟ್ವಿ ಗೈಸ್, ಕೈಯಲ್ಲಿ ಮುಡಿಸಿ. ನಮ್ಮ ಮನೆಯ ಹೆಣ್ಮಗಳು ಚೆನ್ನಾಗಿದ್ದರೆ ಸಾಕಲ್ವಾ. ಸೊ ಹಾಗಾಗಿ ಅವ್ರು ಚೆನ್ನಾಗಿದ್ದರೆ, ಅವ್ರು ಖುಷಿಯಾಗಿದ್ದರೆ ನಾವು ಇಲ್ಲಿ ಖುಷಿಯಾಗಿರ್ತೀವಿ. ಬಳೆ ಅವರಿಗೆ ತೊಗೊಂಬಂದಾಗ ಅವರಿಗೆ ಸೈಜ್ ಆಗಲಿಲ್ಲ ಗೈಸ್. ಫಸ್ಟಿಗೆ ಅವ್ರು ನನಗೆ 24, 26 ಅಂತಲೇ ಕೊಟ್ಟಿದ್ದಾರೆ ಹೊರಗಡೆ ತೊಗೋಬೇಕಾದ್ರೆ. ಮನೆಗೆ ಬಂದ್ಮೇಲೆ ಇನ್ನೂ ಜಾಸ್ತಿ ದಪ್ಪನೇ ಸೈಜ್ ದೊಡ್ಡದಾಗಿ ಕಾಣಿಸ್ತಾ ಇತ್ತು. ನಾನು ಕೇಳಿದ್ದೀನಿ ಅವರಿಗೆ ಸೈಜ್ ಅಷ್ಟೇನಾ ಅಂತ ಹೇಳಿ ಕೇಳಿದ್ರು. ಅವ್ರು ತಲೆ ಕೆಡಿಸ್ಕೊಂಡಿಲ್ಲ, ಅಷ್ಟೇ ಅಂತ ಅಂದರು. ಸೊ ಎಲ್ಲ ಆದಮೇಲೆ ನಾವು ಆಶೀರ್ವಾದ ತೊಗೊಂಡ್ವಿ ಗೈಸ್. ಆಶೀರ್ವಾದ ತೊಗೊಂಡ್ವಿ, ಚೆನ್ನಾಗಿ ಖುಷಿಯಿಂದನೇ ಕಳಿಸ್ಕೊಟ್ವಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಗೈಸ್. ಮುಂದಿನ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಲವ್ ಯು ಆಲ್.